ಹಲೋ ಬಂಧು ಮಿತ್ರರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಥಿಂಗ್ ನೌ. ನೋಡಿ, ಬಹಳ ಪ್ರಮುಖವಾದ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಇಟ್ಕೊಂಡು ಬರ್ತಾ ಇದ್ದೀನಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಈ ಉಪಚುನಾವಣೆ, ಬೈ ಎಲೆಕ್ಷನ್ ಅಂತ ಏನು ಕರಿತೀವಿ, ಇದು ರಾಜ್ಯಾದ್ಯಂತ ಬಹುತೇಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಬಹುದೊಡ್ಡ ಮಟ್ಟದಲ್ಲಿ ಅಂತಂದರೆ ಸುಮ್ಮನೆ ಯಾವುದೋ ಒಂದು ಪರಿಷತ್ ಚುನಾವಣೆಯೋ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆಯೋ ಆ ಲೆಕ್ಕಾಚಾರ ಇಲ್ಲಿ ಇಲ್ಲವೇ ಇಲ್ಲ. ಅಥವಾ ಬರುವಂತಹ ನಿಮಗೆ MP ಚುನಾವಣೆಯೋ ಅಥವಾ ನಾರ್ಮಲ್ ಆಗಿ 224 ಕ್ಷೇತ್ರಕ್ಕೂ ಆಗುವಂತಹ MLA ಚುನಾವಣೆಯೋ ಆ ಲೆಕ್ಕದಲ್ಲಿಯೂ ಅಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಂತೂ ಕಂಡಿದ್ದು ನಿಜ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಬಾರಿ ನಾನು ಗೆಲ್ತೀನಿ ಅಥವಾ ನೀನು ಗೆಲ್ತೀನಿ ಅನ್ನೋ ಲೆಕ್ಕಾಚಾರ ಇಲ್ಲಿ ಇಲ್ಲ. ಇಲ್ಲಿ ಪ್ರತಿಷ್ಠೆ ಗೆಲ್ಲಬೇಕು. ಪ್ರತಿಷ್ಠೆ ಗೆಲ್ಲುವ ನಿಟ್ಟಿನಲ್ಲಿ ನಾನು ಏನು ಮಾಡೋದಕ್ಕೂ ಸಿದ್ಧ, ಎಷ್ಟು ಹಣವನ್ನ ಖರ್ಚು ಮಾಡೋದಕ್ಕೂ ಸಿದ್ಧ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಚುನಾವಣೆ ನಡೆದಿದ್ದು. ಒಟ್ಟು 3 ಕ್ಷೇತ್ರಕ್ಕೆ ಚುನಾವಣೆ ಆಗುತ್ತೆ. ಒಂದು ಸಂಡೂರು ಕ್ಷೇತ್ರ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಬರುವಂಥದ್ದು, ಮತ್ತೊಂದು ಕಡೆ ಶಿಗ್ಗಾವಿ ಸವಣೂರು ಕ್ಷೇತ್ರ, ಮತ್ತೊಂದು ಕಡೆ ಚನ್ನಪಟ್ಟಣ. ಬಂಧು ಮಿತ್ರರೇ, ನಾನಿವತ್ತು ನಿಮಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಒಂದಷ್ಟು ಚುನಾವಣೆ, ಈ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅನ್ನುವಂಥ ಖಚಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಕೂಡಲೇ ನಮ್ಮ ನಥಿಂಗ್ ನೌ ವಾಹಿನಿಯನ್ನು ನೀವು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿಬಿಡಿ. ಜೊತೆಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಬಂಧುಗಳೇ ನೋಡಿ, ಬಹಳ ಪ್ರಮುಖವಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್. ಅಂದರೆ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿ, JDS BJP ಜೊತೆ ಮೈತ್ರಿ ಆದಾಗ ಈತ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅದೇರಂತೆ ಕಾಂಗ್ರೆಸ್ಗೆ ಜಿಗಿದಂತಹ, ಅಂದರೆ BJPಯಿಂದ ಕಾಂಗ್ರೆಸ್ಗೆ ಜಿಗಿದಂತಹ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಿದ್ದು ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅಂತ. ಆದರೆ ಅವರು ಜಂಪ್ ಮಾಡಿದಂತಹ ಪರಿಣಾಮ ಒಂದಷ್ಟು ಮತಗಳು ಬದಲಾವಣೆ ಆಗುತ್ತೆ. ಅದಾದ ಬಳಿಕ ಆದರೂ ಕೂಡ ಯೋಗೇಶ್ವರ್ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರೇ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ ರಂಗೇರುತ್ತೆ. ಸೊ ಇದೇ ಬೆನ್ನಲ್ಲೇ ಈ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಇಳಿಸಬೇಕಿತ್ತ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಈಗಾಗಲೇ 2 ಬಾರಿ ಸೋತಿರುವಂಥ ನಿಖಿಲ್ ಕುಮಾರಸ್ವಾಮಿ, 2019ರಲ್ಲಿ MP ಚುನಾವಣೆ, 2023ರಲ್ಲಿ ರಾಮನಗರ MLA ಚುನಾವಣೆ, ಇಲ್ಲಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ಲಬಹುದೇ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸ್ವತಃ ಕುಮಾರಸ್ವಾಮಿ ಅವರಿಗೂ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಅವರಲ್ಲಿ ಸ್ಪರ್ಧೆ ಮಾಡುವಂಥದ್ದು ಇಷ್ಟ ಇರೋದಿಲ್ಲ. ಆದರೂ ಕೂಡ ದೇವೇಗೌಡರ ಒತ್ತಾಯದ ಮೇರೆಗೆ ಸ್ಪರ್ಧೆ ಮಾಡ್ತಾರೆ. ಆದರೆ ಚುನಾವಣೆ ಮತ, ಅಂದರೆ ಚುನಾವಣೆ ನಡೆಯೋದಕ್ಕೆ 2 ದಿನಗಳ ಹಿಂದೆಯೂ ಟ್ರೆಂಡ್ ಯೋಗೇಶ್ವರ್ ಇರುತ್ತೆ. ಆದರೆ ಚುನಾವಣೆಯ ಹಿಂದಿನ ದಿನ, ಚುನಾವಣೆ ನಡೆದ ದಿನ, ಚುನಾವಣೆ ನಡೆದ ನಂತರದ ದಿನ, ಈ 3 ದಿನಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲುವು ಸಾಬೀತು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ನಂಬರ್ 1 ಜಮೀರ್ ಹೇಳಿಕೆ. ಜಮೀರ್ ಅಹಮದ್ ಕೊಟ್ಟಂತಹ ಕುಮಾರಸ್ವಾಮಿಗೆ ಕರಿಯ ಅನ್ನೋ ಹೇಳಿಕೆ ಇದೆಯಲ್ಲ, ಇದು ಹಿಂದೂಗಳಲ್ಲಿ ಅನುಕಂಪದ ಅಲೆಯನ್ನ ಹುಟ್ಟಿಸ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮತವನ್ನ ಕಾಂಗ್ರೆಸ್ಗೆ ಹಾಕಬಾರದು ಅನ್ನೋ ಲೆಕ್ಕಾಚಾರವನ್ನ ಕಾಂಗ್ರೆಸ್ನವರಿಗೂ ಕೂಡ ಮೂಡಿಸಿದಂತೂ ಸತ್ಯ. ಒಂದಷ್ಟು ಪರ್ಸೆಂಟೇಜ್ ವೋಟ್ಗಳು ನಿಖಿಲ್ ಕುಮಾರಸ್ವಾಮಿಗೆ ಬಂದು ಬಿದ್ದಿರುತ್ತೆ. ತದನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತಿರುವಂಥ ಅನುಕಂಪದ ಅಲೆಯೂ ಕೂಡ ಇಲ್ಲಿ ವರ್ಕೌಟ್ ಆಗಿರುತ್ತೆ. ಜೊತೆಗೆ ಇಲ್ಲಿ NDA ಅಭ್ಯರ್ಥಿ ಆಗಿರೋದ್ರಿಂದ BJPಯ ಒಂದಷ್ಟು ಮತಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಬುಡವನ್ನ ಗಟ್ಟಿ ಮಾಡಿರುತ್ತೆ. ಸೊ ಅದಾದ ಬಳಿಕ ಇಲ್ಲಿ ಬಹಳವಾದ ಪ್ರಮುಖ ವಿಚಾರ ಅಂತಂದ್ರೆ, ಈ ಬಾರಿ 270 ಕೋಟಿಗೂ ಅಧಿಕ ಹಣವನ್ನು JDS ಖರ್ಚು ಮಾಡಿದೆ ಅನ್ನುವಂಥ ಆರೋಪ ಈಗಾಗಲೇ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಯೊಂದು ಓಟಿಗೂ ಕೂಡ 6ರಿಂದ 7 ಸಾವಿರ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬಲ್ಲ ಮೂಲಗಳಿಂದ ಕೇಳಿ ಬರ್ತವ್ರಿದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಆದರೆ ಇದು ಸಾಕಷ್ಟು ಮಾಹಿತಿ ಕೂಡ ಬಂದಿರುವಂಥದ್ದು. ಈ ರೀತಿಯಾಗಿ ಹಣವನ್ನು ಖರ್ಚು ಮಾಡಿದ್ದಾರೆ. 270 ಕೋಟಿ JDS ಖರ್ಚು ಮಾಡಿದ್ರೆ ಸುಮಾರು 240 ಕೋಟಿಯಷ್ಟು ಹಣವನ್ನು ಕಾಂಗ್ರೆಸ್ ಖರ್ಚು ಮಾಡಿದೆ. ಆದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 15ರಿಂದ 16 ಸಾವಿರ ಮುಸ್ಲಿಂ ಮತಗಳು ಕುಮಾರಸ್ವಾಮಿಗೆ ಬಿದ್ದಿತ್ತು. ಆದರೆ ಯಾವಾಗ ಈ ಬಾರಿ BJPಗೆ ಇವರು ಜೊತೆಗೂಡಿಸಿದ್ರೋ, NDA ಆದ್ರೋ, ಆ ಒಂದು 15 ಸಾವಿರ ಮತಗಳು ಕಣ್ಮರೆಯಾಗುವುದು ಖಚಿತ. ಅದರ ಬೆನ್ನಲ್ಲೇ ಹಣವನ್ನು ಕೊಟ್ಟು ಆ ಮತವನ್ನು ಸೆಳೆಯುವಂಥ ಪ್ರಯತ್ನಗಳು ಕೂಡ ಇಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಸದ್ಯದಲ್ಲಿನ ಟ್ರೆಂಡ್ ನೋಡ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಸುಮಾರು 20 ಸಾವಿರಗಳ ಅಂತರದಲ್ಲಿ ಮತವನ್ನ ಗಳಿಸಿ ಗೆಲ್ಲುತ್ತಾರೆ ಅನ್ನುವ ವಿಶ್ವಾಸವನ್ನ ಕೂಡ ಈಗ ಪಕ್ಷ ಹೊಂದಿರುವಂಥದ್ದು. ಜೊತೆಗೆ ಕಾನ್ಫಿಡೆನ್ಸ್ ಕಳೆದುಕೊಂಡಿರುವಂತಹ ಯೋಗೇಶ್ವರ್ ಹಲವಾರು ವಿಚಾರಗಳನ್ನ ಮೊನ್ನೆ ಮಾತನಾಡ್ತಾರೆ. ಅಂತಂದ್ರೆ
ಯಾತಕ್ಕಾಗಿ ನನ್ನ ಸೋಲಾಗಬಹುದು, ಜಮೀನ್ ಹೇಳಿಕೆ ಆಗಬಹುದು, ಅಥವಾ ಎಲ್ಲೋ ಒಂದು ಕಡೆ ದೇವೇಗೌಡರು ಬಂದು ಪ್ರಚಾರವನ್ನ ಮಾಡಿರೋದಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಮೇಲಿರುವಂಥ ಅನುಕಂಪದ ಅಲೆ ಇರ್ಬೋದು, ಇವೆಲ್ಲವೂ ಕೂಡ ನನ್ನನ್ನು ಸೋಲಿಸೋದಕ್ಕೆ ಮುಂದಾಗಿವೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾನ್ಫಿಡೆನ್ಸ್ ಇಲ್ಲದ ಮಾತುಗಳನ್ನು ಮಾತನಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಜನ ಮಾತ್ರ ಯೋಗೇಶ್ವರ್ ಬೇಕು, ಯಾಕಂದರೆ ಭಗೀರಥ ನೀರು ಕೊಟ್ಟಿದ್ದಾರೆ, ನೀರಾವರಿ ತಂದಿದ್ದಾರೆ, ಕೆರೆ ಕಟ್ಟೆಗಳನ್ನು ತುಂಬಿಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಯೋಗೇಶ್ವರ್ ಕಡೆ ಹೇಳ್ತಿದ್ದಾರೆ. 17 ಕೆರೆಯನ್ನು ಯೋಗೇಶ್ವರ್ ತುಂಬಿಸಿದ್ರೆ 121 ಕೆರೆಗಳನ್ನು ಕುಮಾರಸ್ವಾಮಿ ತುಂಬಿಸಿದ್ದಾರೆ. ಅದು ಯಾರ ಕಣ್ಣಿಗೂ ಕೂಡ ಕಾಣ್ತಾ ಇಲ್ಲ ಅಂತೇಳಿ JDS ಅವರು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯ ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಮತಗಳನ್ನು ಗಳಿಸಿ ಗೆಲ್ಲುವಂಥ ವಿಶ್ವಾಸದಲ್ಲಿದ್ದಾರೆ. ಆದರೆ ರಿಸಲ್ಟ್ ಫಲಿತಾಂಶ ಅನ್ನುವಂಥದ್ದು ಯಾರೂ ಕೂಡ ಊಹೆ ಮಾಡಲಾಗದಂಥದ್ದು ಆಗಬಹುದು. ಅಂದರೆ ಯಾರೂ ಕೂಡ ಎಷ್ಟೋ ಜನರ ಲೆಕ್ಕಾಚಾರಗಳು, ರಾಜಕೀಯ ಲೆಕ್ಕಾಚಾರಗಳು ತಲೆಕೆಳಗಾಗಿ ಉಲ್ಟಾಗಿ ಮಗುಚಿ ಬಿದ್ದಿರುವಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದಿವೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ಲುತ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ರೆ ನಾವು ಹೇಳುವಂಥದ್ದು ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೂಬಹುದು, ಅಥವಾ 2-3 ಸಾವಿರಗಳ ಅಂತರದಲ್ಲಿ ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಯಾರು ಬೇಕಾದರೂ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಧನ್ಯವಾದಗಳು ಸ್ನೇಹಿತರೆ.